ಎಷ್ಟು ಅನುದಾನ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ. ಈ ಪಕ್ಷದಿಂದ ಗೆದ್ದವರಿಗಿಷ್ಟು, ಆ ಪಕ್ಷದಿಂದ ಗೆದ್ದವರಿಗಿಷ್ಟು ಅನ್ನುವ ತಾರತಮ್ಯ ನಡೆದಿತ್ತಾ ಅನ್ನೋದು ಅದು ಇನ್ನೊಂದು ಪ್ರಶ್ನೆ. ಮಾತೆತ್ತಿದ್ರೆ ಸಂವಿಧಾನ ಅಂಥೇಳಿ ಶಿಕ್ಷೆ ಕೊಡ್ತಾ ಇರೋದು ಯಾರು ಅಂದರೆ, ನೀವು ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಿದ್ದೀರಿ ಅನ್ನುವ ಕಾರಣಕ್ಕೆ ಜನರಿಗೆ ಕೊಡ್ತಾ ಇರೋ ಶಿಕ್ಷೆ ಇದು. ಜನರಿಗೆಲ್ವ ಶಿಕ್ಷೆ ಕೊಟ್ಟಂಗೆ. ಕಾಂಗ್ರೆಸ್ಸಿಗೆ ಯಾವ ಕ್ಷೇತ್ರದಲ್ಲಿ ಓಟ್ ಹಾಕಿದಾರೋ, ಅಂದರೆ ಕೆಲವು ಕ್ಷೇತ್ರಗಳಲ್ಲಿ 250 ಓಟಲ್ಲಿ ಗೆದ್ದಿದ್ದಾರಪ್ಪ ಕಾಂಗ್ರೆಸ್ ಶಾಸಕರು. ಬಟ್ ಸರ್ಕಾರ ರಚನೆ ಆಗಿದೆ. ಆ ಕಾರಣಕ್ಕಾಗಿ ನಿಮ್ಮ ಶಾಸಕರಿಗೆ ನಿಮ್ಮ ಕೆಲಸಗಳನ್ನು ಮಾಡುವುದಕ್ಕೆ, ಅಂದರೆ ಜನರ ಕೆಲಸ ಮಾಡೋದಕ್ಕೆ 25 ಕೋಟಿ ಜಾಸ್ತಿ ಕೊಡ್ತೀವಿ ನಾವು ಅಂತ. ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ ನನ್ನ ಪ್ರಶ್ನೆ ಇರೋದು. ನನಗೆ ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಯು ಹ್ಯಾವ್ ನಾಟ್ ವೋಟೆಡ್ ಅವರ್ ಪಾರ್ಟಿ, ಐ ವಿಲ್ ಪನಿಷ್ ಯು ಅಂತ. ಜನರಿಗೆ ನಿಮಗೆ ಶಿಕ್ಷೆ ಕೊಡ್ತೀವಿ ನಾವು. ನೀವು ನಮಗೆ ಓಟ್ ಹಾಕಿಲ್ಲಪ್ಪ, ನಿಮ್ಮ ಕ್ಷೇತ್ರದಲ್ಲಿ ನಮಗೆ ಓಟ್ ಬಂದಿಲ್ಲ. ಇದು ಅವಕಾಶ ಇದೆಯಾ ಇದಕ್ಕೆ ಸಂವಿಧಾನದಲ್ಲಿ? ನಾಳೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದು ನಮಗೆ ಯಾರು ಓಟ್ ಹಾಕಿದಾರೋ, ನಮ್ಮ ಶಾಸಕರನ್ನು ಯಾರು ಗೆಲ್ಲಿಸಿದಾರೋ ಅವ್ರಿಗಷ್ಟೇ ಅನುದಾನ ಕೊಡ್ತೀವಿ ನಾವು. ಇವ್ರಿಗೆ 25 ಕೋಟಿ, ಅವ್ರಿಗೆ 100 ಕೋಟಿ ಕೊಡ್ತೀವಿ ಅಂತ ಹೊರಟ್ರೆ, ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯ ಏನಾಯಿತು ಅಂತ ಆಶ್ಚರ್ಯ ಅನ್ಸುತ್ತೆ ಕೆಲವೊಂದು ನಿರ್ಧಾರಗಳು.